ಇನ್ನು ನೀವು ಕಾನೂನು ಅಂತೂ ಕೇಳಲೇಬೇಡಿ. ಅದೇನೋ ಗೊತ್ತಿಲ್ಲ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗ ಒಂದು ರೀತಿ ಪೊಲೀಸ್ ಇಲಾಖೆ ಭಾಳ ಆ್ಯಕ್ಟಿವ್ ಆಗಿರ್ತಾರೆ. ಅವರು ಮೊದಲನೇ ಬಾರಿ ಮುಖ್ಯಮಂತ್ರಿ ಆದಾಗ ಮೈಸೂರಿನಲ್ಲಿ ಅವನು ಯಾರೋ ಚಿನ್ನದ ವ್ಯಾಪಾರಿ ಬಸ್ಸಲ್ಲಿ 3 ಕೋಟಿ ದುಡ್ಡು ತಗೊಂಡು ಹೋಗ್ಬೇಕಾದ್ರೆ ಪೊಲೀಸ್ ಅಧಿಕಾರಿಗಳೇ ಸೇರಿ ದರೋಡೆ ಮಾಡೋದು. 2013 ಅವರು ಮುಖ್ಯಮಂತ್ರಿ ಇದ್ದಾಗ, ಅದು ಹಿರಿಯ ಅಧಿಕಾರಿ ಮಟ್ಟದಲ್ಲೇ. ನಾನು ವಿಧಾನಸಭೆಯಲ್ಲಿ ಅದ್ರ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆನೂ ಮಾಡಿದ್ದೀನಿ. ಈಗ ಏನಾಗಿದೆ, ಮೊನ್ನೆ 7.5 ಕೋಟಿದಾಯ್ತು. 7.5 ಕೋಟಿ ಮೊನ್ನೆದಷ್ಟೇ ಅಲ್ಲ, ಕಲಬುರಗಿಲಾಯಿತು, ಬಿಜಾಪುರದಲ್ಲಾಯಿತು, ಎಲ್ಲ ಕಡೆ ಬೆಳಗ್ಗೆನೆ ದಾವಣಗೆರೆಯಲ್ಲಾಗಿದೆ. ಈಗ ಆ ಮೊನ್ನೆ 7.5 ಕೋಟಿದು ಇದೆಯಲ್ಲ, ಶಾಬಾಷ್ಗಿರಿ ನಮ್ಮ ಗೃಹ ಸಚಿವರು ಕೊಟ್ಟರು. ಶಾಬಾಷ್ಗಿರಿ ಕೊಡಬೇಕಾಗಿದ್ದು ಗೃಹ ಸಚಿವರು ಪೊಲೀಸ್ ಇಲಾಖೆಗಿಂತ ಹೆಚ್ಚಾಗಿ ಅವನು ಯಾರ ಪಾಪ ಕಾರ್ ಮಾರಿದ್ನಲ್ಲ, ಅವನು GPA ಅಳವಡಿಸಿದ್ದ ಕಾರ್ಗೆ. ಆ GPA ಅಳವಡಿಸಿದ್ರಿಂದ ಆ ವೆಹಿಕಲ್ ಎಲ್ಲಿ ಹೋಗ್ತಿದೆ ಏನೋ ಇವ್ರಿಗೆ ಮಾಹಿತಿ ಸಿಕ್ಕಿ ಹಿಡಿದ್ರು. ನಮ್ಮ ಪೊಲೀಸ್ ಥರದೇ ಸಾಧ್ಯ ಇಲ್ಲ. ಆ 7.5 ಕೋಟಿ ಕಳ್ತನಕ್ಕೂ ಪ್ರೇರೇಪಣೆ ಯಾರು? ಒಬ್ಬ ಕಾನ್ಸ್ಟೇಬಲ್ ಅಂತ ನೀವು ಹೇಳ್ತಾ ಇದ್ದೀರಿ. ಅಲ್ಲಿಗೆ ನಿಮ್ಮ ಇಲಾಖೆ ಎಷ್ಟರ ಮಟ್ಟಿಗೆ ಕಳ್ಳಕಾಕರನ್ನ ಹಿಡಿಯತಕ್ಕಂಥದ್ದಕ್ಕೆ, ಜನಸಾಮಾನ್ಯರಿಗೆ ರಕ್ಷಣೆ ಕೊಡಲಿಕ್ಕೆ ನಿಮ್ಮ ಇಲಾಖೆ ಕೆಲಸ ಮಾಡ್ತಿದೆ. ಇನ್ನು ನೀವೇ ಪ್ರತಿನಿತ್ಯ ತೋರಿಸ್ತಾ ಇದ್ದೀರಿ, ಅದೆಂಥದ್ದು ಪರಪ್ರಗ್ರಹ. ಒಂದು ರೌಂಡ್ ತೋರಿಸಿದ್ರಿ, ಅವನು ಯಾವನೋ ಟೆರರಿಸ್ಟ್ನೂ ಗಡ್ಡ ಗಿಡ್ಡ ಎಲ್ಲ ಬಿಟ್ಕೊಂಡು ಅವನಿಗೆ ಫೋನ್ ಕೊಟ್ಟಿರೋದು, ಅವನ ಆಟ ಎಲ್ಲ ತೋರಿಸಿದ್ರಿ. ಕೆಲವು ಹುಡುಗರುಗಳು ಕುಡಿದು ಆ ಒಂದು ಎಂಥದ್ದು ನಿಮ್ಮ ನಶೆ ಬರೋ ಅಂತಕ್ಕಂಥ ಡ್ರಗ್ಸ್ಗಳೆಲ್ಲ ತಗೊಂಡು ಡ್ಯಾನ್ಸ್ ಮಾಡೋದು ಎಲ್ಲ ನೀವೇ ತೋರಿಸಿದ್ರಿ. ಅಲ್ಲಿಗೇನೋ ನಮ್ಮ ಗೃಹ ಸಚಿವರು ಹೋದ್ರು, ಅದೇನೋ ಯಾರ ಮೇಲೂ ಆ್ಯಕ್ಷನ್ ತಗೋತೀವಿ ಅಂತೇಳಿ ಯಾರೋ ಒಂದಿಬ್ಬರ ಮೇಲೆ ಆ್ಯಕ್ಷನು ತಗೊಂಡ್ರೇನು. ಆಮೇಲೆ ಮತ್ತಿನ್ನೊಂದು ಸ್ವಲ್ಪ ದಿವಸ ಆದಮೇಲೆ ನೀವೇ ತೋರಿಸ್ತಾ ಇದ್ದೀರಿ, ಪರಪ್ಪನಗ್ರಹದಲ್ಲಿ ಡಿಸ್ಟಿಲರಿನೇ ಓಪನ್ ಮಾಡಿಬಿಟ್ಟವ್ರೆ. ಬಹುಶಃ ಈ ಇಬ್ಬರು MLAಗಳ ಕೈಯಲ್ಲಿ ಸೈನ್ ಹಾಕ್ಸಕ್ಕೆ ಹೋಗಿದ್ದಾರಲ್ಲ, ಅವರೇನಾದರೂ ಡೈರೆಕ್ಷನ್ ಕೊಟ್ಟಿನಾದರೂ ಡಿಸ್ಟಿಲರಿ ಓಪನ್ ಮಾಡಿಸ್ಬಿಟ್ರ ಅಂತ ನನಗೊಂದು ಅನುಮಾನ ಇದೆ. ಒಬ್ಬ ಮಂತ್ರಿನೇ ಹೋದ್ರಲ್ಲ ಜೈಲಿಗೆ 2ನೇ ಬಾರಿ. ಇದು ಈ ಸರ್ಕಾರದ ಸಾಧನೆಗಳಿದೆ. ಎಲ್ಲ ಬಾಟ್ಲೆಲ್ಲ ನೀವೇ ತೋರಿಸ್ತಾ ಇದ್ದೀರಿ. ಎಲ್ಲ ಪ್ರಿಪ್ರೇಷನ್ ಹೆಂಗೆ ಮಾಡ್ತಾರೆ, ಯಾವ ಹಬ್ಬದಲ್ಲಿ ಯಾವ ಕ್ವಾಲಿಟಿ ಕೊಡ್ತಾರೆ, ನೀವೇ ತೋರಿಸಿದ್ದೀರಿ. ಇದು ಆಡಳಿತ ಇವ್ರದ್ದು. ಇದಕ್ಕೆ ಮುಖ್ಯಮಂತ್ರಿಗಳ ಜವಾಬ್ದಾರಿ ಇಲ್ಲವೇ? ಯಾವ ಮಟ್ಟದ ಅಡ್ಮಿನಿಸ್ಟ್ರೇಷನ್ ಕೊಡ್ತಾರೆ?